ವೇದವಾಕ್ಯವನ್ನೆಲ್ಲ ಮೋಹರಿಲ್ಲದರಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜಗುಣಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋರ್ಮಾನಗೊಳಿಸುವ ಸುಜನರಿಗೆ ನಿತ್ಯ ನಂಬಿಸುವೆನೋ ಸುಜನರಿಗೆ ನಿತ್ಯ ನಂಬಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತ್ತರನ್ನಾಗಿ ಕೈದ ಶ್ರೀ ತಿಳಿಸಿದ ಸಿದ್ಧರುಡನಿಗೆ ನನ್ನಂತೆ ಸಿದ್ಧರುಡನಿಗೆ ನನ್ನಂತೆ ಬಾಳ ಬಲವೇ ರಾಮಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರ ಎಂಬುವ ನರಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ದೂರವು ಬಾಳ ಕೇಳಲು ಬೇಕು ಎಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरु पादाब्जं जननी जनकस्तत तत्त्वोपदेशकर्तारं नत्वा भक्तिपुरस्सरम् अद्वैत सार्वभौम जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 8ನೆಯ ಸಂಧಿ 3ನೆಯ ಸೂತ್ರ ಹೌದಲ್ಲ 3ನೆಯ ಸೂತ್ರದ 7ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು ಇಲ್ಲಿವರೆಗೂ ಮಹಾತ್ಮರು ಯಾವ ಸ್ವಸ್ವರೂಪ ಸಾಕ್ಷಾತ್ಕಾರ ಬ್ರಹ್ಮನಲ್ಲಿ ಜೀವ ಶಿವ ಎನ್ನುವ ಭೇದವಿಲ್ಲದೆ ಅದು ಏಕಂ ಏವಂ ಅದ್ವೈತ ಪರಬ್ರಹ್ಮ ಅನ್ನುವಂಥ ಮಹಾವಾಕ್ಯವೇ ಯೋಗ್ಯವಾದ ವಾಕ್ಯ, ಉಚಿತವಾದ ವಾಕ್ಯ. ಎಲ್ಲರೂ ಈ ವಾಕ್ಯವನ್ನು ನಂಬಿ ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳ್ತಾ ಬಂದರು. ಹಾಗಾಗಿ ಯಾವ ಯಾವ ಪ್ರಕಾರವನ್ನು ನೀನು ವಿಚಾರವನ್ನು ಮಾಡಿ ನೋಡಿದರೂ ಕೂಡ ಈ ತತ್ವಮಸಿ ಮಹಾವಾಕ್ಯದಲ್ಲಿ ಏನೊಂದು ಭೇದವಿಲ್ಲ. ಅಲ್ಲಿ ಅದು ಒಂದನ್ನು ಬಿಟ್ಟು ನಿನ್ನ ಒಂದನ್ನು ಬಿಟ್ಟು ಇನ್ನೊಂದು ಇಲ್ಲವೇ ಇಲ್ಲ. ಅಲ್ಲಿ
ಬಂಗಾರದಾಗ ಆಭರಣಗಳಾವೇನು? ಬಂಗಾರ ಬಿಟ್ಟರೆ ಆಭರಣಗಳೇ ಇಲ್ಲ. ಮಣ್ಣನ್ನು ಬಿಟ್ಟರೆ ಮಡಿಕೆಗಳೇ ಇಲ್ಲ. ತೋರ್ತಾವ ಅಷ್ಟೇ, ಆಭರಣ ತೋರ್ದಂಗೆ ಕೊಡ ಗಡಿ ಮುಚ್ಚಳ ಮಗಿ ತೋರ್ತಾವ. ಆದರೆ ಪರಿಪೂರ್ಣ ಅದ್ರಲ್ಲಿ ಏನಾದ? ಮಣ್ಣಾದ. ಆ ಒಡವೆಗಳಲ್ಲಿ ಬಂಗಾರ ಅದ. ಮತ್ತು ಅದೆಲ್ಲ ಹಾಕಿ ಜಗತ್ತಿನೊಳಗೆ ಏನಾದಂದರೆ ಸರ್ವ ಜೀವಿಗಳ ಹೃದಯದಲ್ಲಿ ಬ್ರಹ್ಮನೇ ಆನಂತ, ಬ್ರಹ್ಮನೇ ಇರೋದು. ಹಾಗಾಗಿ ಕುವರ ಕೇಳು ನೀಲೋತ್ಪಲವೆನ್ನಿಪ್ಪವೋಲು ವಾಕ್ಯವೇ ನೀನೇ ಪರಮನೆಂದು ತದ್ಗುಣ ಗುಣಿತ್ವವನ್ನುಂಟು ಮಾಡುತ್ತಿರುವುದಲ್ಲ ಅಂದರು. ಪುತ್ರನೇ ಕೇಳು ಅಂದರೆ ಶಿಷ್ಯನೇ ಕೇಳಪ್ಪ. ನೀಲೋತ್ಪಲವೆನ್ನಿಪ್ಪವೋಲು ಅಂದರೆ ನೀಲ ಉತ್ಪಲ ಅಂದರೆ ಕಪ್ಪು ಕಮಲ ಅಂತ. ಕಮಲದಲ್ಲಿ 3-4 ಪ್ರಕಾರ. ಕರಿ ಕಮಲ ಉಂಟು, ಬಿಳಿ ಕಮಲ ಉಂಟು, ಕೆಂಪು ಕಮಲ ಉಂಟು. ಭಾಳಷ್ಟು ನಾವು ಕೆಂಪು ಕಮಲವನ್ನು ನೋಡೀವಿ. ಆದರೂ ಕೂಡ ಕಮಲ ಒಂದೇ ಆದರೂ ಕೂಡ ಆಯಾ ಕಮಲಗಳಲ್ಲಿ ಗುಣಭೇದ ಅದ. ಹೇಗೆಂದರೆ ಕಪ್ಪು ಕಮಲ ಸೂರ್ಯ ಉದಯ ಆದಾಗ ಮುಚ್ಚುತ್ತದ. ಸೂರ್ಯನ ಉದಯಕ್ಕೆ ಮುಚ್ಚುತ್ತದ ನೋಡಿ. ಎಲ್ಲ ಹೂಗಳು ಸೂರ್ಯ ಉದಯಕ್ಕೆ ಬಿಚ್ಚುತ್ತಾವ, ಹರಳ್ತಾವ. ಆದರೆ ಅದು ಮುಚ್ಚುತ್ತದೆ, ಅದು ಕಮಲನೇ. ಇನ್ನೊಂದು ಕೆಂಪು ಕಮಲ ಅಂತ ಅದು ರಾತ್ರಿಯೆಲ್ಲ ಮುಚ್ಚಿದ್ದು ಸೂರ್ಯ ಉದಯ ಕಾಲಕ್ಕೆ ಬಿಚ್ಚುತ್ತದೆ, ಅದು ಕಮಲನೇ. ಕಮಲ ಒಂದೇ ಆದರೂ ಕೂಡ ಗುಣಭೇದ ಆದಲ್ಲಿ ಆದಂತರ ಇಲ್ಲಂದರೆ ಎಲ್ಲವೂ ಒಮ್ಮೆಲೆ ಬಿಚ್ಚಬೇಕು, ಎಲ್ಲ ಒಮ್ಮೆಲೆ ಮುಚ್ಚಬೇಕು. ಹಾಗಾಗಿ ಇದು ವಿಶೇಷವಾದ ಗುಣಿಯಾಗಿದೆ. ವಿಶೇಷಣವಾದ ನೀಲಗುಣವು ವಿಶೇಷವಾದ ಉತ್ಪಲದೊಡನೆ ಕೂಡಿಕೊಂಡಿರುತ್ತದೆ. ಅದು ಯಾರನ್ನು ಕೂಡಿಕೊಂಡಾದ? ಕಮಲವನ್ನು ಕೂಡಿಕೊಂಡೇ ಕಪ್ಪಾದ, ಕಮಲವನ್ನು ಕೂಡಿಕೊಂಡೇ ಕೆಂಪಾದ, ಕಮಲವನ್ನು ಕೂಡಿಕೊಂಡೇ ಬಿಳಿಯಾದ. ಹೌದಿಲ್ಲ? ಅದರಂತೆ ಇಲ್ಲಿ ಆ ಪರಬ್ರಹ್ಮ ಅನ್ನುವಂಥ ನೀವು ಹೇಳುವಂಥ ಬ್ರಹ್ಮದಲ್ಲಿ ಕಮಲದಲ್ಲಿ ಹೇಗೆ ಭೇದವಿದೆಯೋ ಬ್ರಹ್ಮದಲ್ಲಿ ಕೂಡ ಭೇದ ಇರಬಹುದಲ್ಲ ಅಂತ ಶಂಕೆಯನ್ನು ಮಾಡಿದರೆ ಇಲ್ಲಿ ಸಂಶಯದ ಮಾತುಗಳವ. ಇದು ಸಾಮಾನ್ಯ ಸಂಶಯದಲ್ಲಿ ಮಾತುಗಳು ಬೇರೆ. ನೀತಿಯಲ್ಲಿ ಸಂಶಯ ಬರ್ತಾವ, ಸಂಸಾರದಲ್ಲಿ ಸಂಶಯ ಬರ್ತಾವ, ಮತ್ತು ವ್ಯವಹಾರದಲ್ಲಿ ಸಂಶಯ ಬರ್ತಾವ. ಆ ಸಂಶಯಗಳೇನು ದೊಡ್ಡ ಸಂಶಯ ಇಲ್ಲ, ಅದು ಸಾಮಾನ್ಯ ಸಂಶಯಗಳು. ಆದರೆ ಈ ತತ್ವಮಸಿ ಮಹಾವಾಕ್ಯವನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಂಥ ವ್ಯಕ್ತಿಗಳಿಗೆ ಈ ಮೂಲ ಸೂತ್ರ ಇದು. ಇಲ್ಲಿ ಸಂಶಯ ಬರಬಾರ್ದಂತ. ಸಂಶಯ ಬರಬಾರ್ದು ಅಂದರೆ ನಿನಗೆ ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನ ಸಂಶಯರಹಿತವಾಗಿ ಎಂದು ನಿಶ್ಚಯ ಆಗ್ತದ, ಅವತ್ತು ಸಂಶಯ ಹೋಗ್ತಾವ. ಅಲ್ಲಿವರು ಸಂಶಯ ಬರಬಾರ್ದಂತಿಲ್ಲ, ಬಂದೇ ಬರ್ತಾವ. ಅವು ಡ್ಯಾಮಿನ ನೀರಾವತನ ಇಲ್ಲಿ ನದಿಯಾಗ ಬರವವು. ಅಲ್ಲಿ ನೀರು ಬಿಟ್ರೆ ಇಲ್ಲಿ ಬರ್ತಾವಿಲ್ಲ. ಮತ್ತು ಇಲ್ಲಿ ಬರಬಾರ್ದಂದ್ರೆ ಅಲ್ಲಿ ನೀರು ಬಿಡಬಾರ್ದು ನೋಡ್ರಿ. ಡ್ಯಾಮಿನ ನೀರು ಬಿಡಲ್ಲ ಅದು ಇಲ್ಲಿ ಬರೋಂಗಿಲ್ಲ. ಅದರಂತೆ ಇಲ್ಲಿ ಕೂಡ ಸಂಶಯ ಬರ್ತಾವ ಅಂದರೆ ಇಷ್ಟೆಲ್ಲ ಹರಿತಾವ ನೋಡ್ರಿ. ಮನಸ್ಸು ನಾನಾ ಕಡೆ ಹರಿತದ. ಹಾಗಾಗಿ ಇಲ್ಲಿ ಬ್ರಹ್ಮ ಜೀವದ ಭೇದ ಇರಬಹುದು. ಕಮಲದಲ್ಲಿ ಗುಣ ಗುಣಿಯಲ್ಲಿ ಭೇದವಿದ್ದಂತೆ ಬ್ರಹ್ಮ ಜೀವಾತ್ಮರಲ್ಲಿ ಭೇದ ಇರಬಹುದು ಅಂತ ನೀನು ಅಂದರೆ ಇದು ಕೂಡ ಉಚಿತವಲ್ಲದ ಮಾತು. ಯಾಕಂದರೆ ಗುಣ ಎಲ್ಲಿ ಆದ? ಗುಣಗಳು ಯಾರೆಲ್ಲವ ಅಂದರೆ ಜೀವಿಗಳಲ್ಲಿ ಗುಣ ಆದ ನೋಡ್ರಿ. ಜೀವಿಗಳಲ್ಲಿ ಅಂದರೆ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಹೃದಯದಲ್ಲಿ ಭೇದ ಅವ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಅವ.
ಈ ಗುಣ ಭೇದಗಳೇನವ ಇದು ಆತ್ಮಂದು ಅಥವಾ ಅನಾತ್ಮವಾದ ಮಾಯದ್ದು? ಅನಾತ್ಮವಾದ ಮಾಯ. ಅಂದರೆ ಮಾಯೆಯಲ್ಲಿ ಗುಣಭೇದವನ್ನು ಹೇಳಕ್ಕೆ ಬರ್ತದ, ಆತ್ಮನಲ್ಲಿ ಹೆಂಗೆ ಹೇಳ್ತಿದ್ದಿ? ಆ ಆತ್ಮ ಗುಣರಹಿತ, ನಿರ್ಗುಣ ಅಂದಾಗ ಬ್ರಹ್ಮವು ನಿರ್ಗುಣವಾಗಿದೆ, ಅದಕ್ಕೆ ಗುಣ ಅಂತ ಹೇಳುವುದು ಯೋಗ್ಯ ಅಲ್ಲ. ಮಾಯಾ ಗುಣ ಅದು ಕಮಲದ ಗುಣ. ಕಮಲದ ಗುಣ ಸೂರ್ಯಂದ ಅಲ್ಲ. ಸೂರ್ಯಂದ ಆಗಿದ್ರೆ ಎಲ್ಲವೂ ಒಂದೇ ಸಲ ಮುಚ್ಚುತ್ತದು, ಒಂದೇ ಸಲ ಬಿಚ್ಚುತ್ತದು. ಉಪಾಧಿ ಗುಣ ಅಲ್ಲ. ಅದಕ್ಕೆ ಈ ಸತ್ವರಜತಮೋ ಅಂತ ಗುಣಾದಿಗಳು ಇವೇನೆಂದರೆ ಶರೀರದ ಗುಣಗಳಿವು, ಶರೀರ ಸಂಬಂಧ ಇವೆಲ್ಲ. ಹಾಗಾಗಿ ನೀನು ಅದಕ್ಕೆ ಗುಣವೊಂದು ಹೇಳುವುದು ಯೋಗ್ಯವಲ್ಲ. ಯಾಕೆ ಯೋಗ್ಯ ಅಲ್ಲ ಅಂದರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಯ ಶ್ರುತಿ ಪ್ರಮಾಣ. ಗುಣಗಳು ನೀನಲ್ಲ ಅನ್ಬೇಕಾದ್ರೆ ಗುಣಗಳನ್ನು ನೀ ತಿಳಿದಿದ್ದೋ ತಿಳಿಯಂಗಿಲ್ಲೋ? ತಿಳಿತಿದ್ದಿ ಅವು ತಿಳಿಸ್ಕೊಳ್ತಾವ. ತಿಳಿಸಿಕೊಳ್ಳುವುದು ಮಿಥ್ಯ, ತಿಳಿಯುವುದು ಸತ್ಯ. ಗುಣ ನೀ ತಿಳಿತಿದ್ದಂದ್ರೆ ನಿನಕ್ಕಿಂತ ಗುಣಗಳು ಬೇರೆ ಇದ್ರೆ ತಿಳಿಯಕ್ಕೆ ಬರ್ತದೆ. ಆ ಗುಣಗಳೇ ನೀನಾಗಿದ್ರೆ ಗುಣ ಹೆಂಗೆ ತಿಳಿತಿದ್ದಿ? ತಿಳಿಯಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಚೈತನ್ಯ ರೂಪನೂ ಹೌದು, ಸಾಕ್ಷಿ ರೂಪನೂ ಹೌದು ಮತ್ತು ನಿರ್ಗುಣನೂ ಹೌದು. ಯಾರು? ಬ್ರಹ್ಮ. ಬ್ರಹ್ಮ ಚೈತನ್ಯ ರೂಪ. ಚೈತನ್ಯ ಅಂದರೆ ಜಾಗ್ರ, ಸ್ವಪ್ನ, ಸುಸುಪ್ತಿ, ತೂರ್ಯವನ್ನ ತಿಳಿಯುವಂಥ ಏನು ಜ್ಞಾನ ಅರಿವು ಅದಲ್ಲ, ಅದು ಚೈತನ್ಯ. ಮಕ್ಕಂಡಾಗ ನಾವು ಯಾವುದು ತಿಳಿಯಂಗಿಲ್ಲ, ಮಲಗಿದ್ದನ್ನು ತಿಳಿಯುವಂಥ ಬಾನಲ್ಲ ಎದ್ದವನು. ಬಿದ್ದವರೆಲ್ಲರೂ 25 ಮಂದಿ ಬಿದ್ದಿರ್ತಾರ, ಒಬ್ಬನೇ ಮಾತ್ರ ಎದ್ದಿರ್ತಾನೆ ನೋಡ್ರಿ, ಅವನೇ ಆತ್ಮ. ಅಲ್ಲಿ ಸ್ಥೂಲ ಶರೀರ ಬಿದ್ದದ, ಸೂಕ್ಷ್ಮ ಬಿದ್ದದ, ಕಾರಣ ಬಿದ್ದದ. ಸ್ಥೂಲದ ಗುಣಗಳಿಲ್ಲ, ಸ್ವಪ್ನದ ಗುಣ ಇಲ್ಲ, ನಿದ್ರೆಯ ಗುಣಗಳು ಇಲ್ಲ. ಆದರೆ ನೀನಿಲ್ಲೇನು? ಯಾಕಿದ್ದಿ? ನೀನು ನಿರ್ಗುಣನಾಗಿದ್ದಿ, ಅದಕ್ಕೆ ನೀನಿದ್ದಿ ಅಂತ. ಹಾಗಾಗಿ ಇದರಲ್ಲಿ ಗುಣಿತ್ವವನ್ನು ಕಲ್ಪನೆ ಮಾಡಿ ಬ್ರಹ್ಮ ಗುಣದೊಡನೆ ಜೀವಗುಣಿಯು ಇರುತ್ತಾನೆಂದು ನೀನು ಹೇಳುವುದು ಶ್ರುತಿ ವಿರೋಧ. ಇಲ್ಲಿ ವಿರೋಧ ಅದ. ಯಾಕಂದರೆ ಏಕರೂಪ ಅದಿಲ್ಲಿ. ಪರಬ್ರಹ್ಮನೇ, ಪರಮಾತ್ಮನೇ ಜೀವಾತ್ಮ ಅಂದರೆ ಪರಮಾತ್ಮನೇ ಗುಣಗಳು ಇಲ್ಲ ಅಂದಮೇಲೆ ಜೀವಾತ್ಮನ ಗುಣ ಎಲ್ಲಿಂದ ತರ್ತೈತಿ? ಅವನು ನಿರ್ಗುಣನೇ. ಯಾವಾಗ ನಿರ್ಗುಣ ಆಗ್ತಾನಂದ್ರೆ ಜನನ ಮರಣ ರೂಪ ಬಂಧನ ಯಾವಾಗ ಬಿಡುಗಡೆ ಆಯಿತು ಅಂದರೆ ಆವಾಗ ಅವನು ಜೀವಾತ್ಮ ನಿರ್ಗುಣನಾಗ್ತಾನೆ. ಭಾಳ ಸಲ ಹೇಳಿದಂಗೆ ಅದೇ ಏನಾಯಿತು ಅಲ್ಲಿ ಅಂದರೆ ಘಟಾಕಾಶ ಮಠಾಕಾಶದಲ್ಲಿ ಲೀನ ಆದಂಗೆ. ಲೀನ ಅಂತ ಅಲ್ಲ ಅದು. ಲೀನ ಅಂತ ಹೇಳ್ಬೋದು, ಲೀನ ಅಲ್ಲ. ಯಾಕಂದ್ರೆ ಅಲ್ಲಿ ಉಪಾಧಿಯಿಂದ ಭಿನ್ನ ಆಗ್ಯದ. ಕೊಡದಗಳನ್ನ ಬೈಲು, ಮಠದಗಳ ಬೈಲು ಬೇರೆ ಬೇರೆ ಮಾಡಿದ್ದು. ಕೊಡ ಮಾಡೋದು ಅಥವಾ ಏನು ಬೈಲು ಮಾಡೋದು? ಕೊಡ ಮಾಡೋದು, ಹೌದಿಲ್ಲ? ಅಂದ್ರೆ ಅದು ಒಂದೇ ಇತ್ತು, ಉಪಾದಿಯಿಂದ ಎರಡಾಯ್ತು ನೋಡ್ರಿ. ಅದಕ್ಕೆ ಸೃಷ್ಟಿಯ ಪೂರ್ವದಲ್ಲಿ ನೀನೊಬ್ಬನೇ ಇದ್ದೆ ಬ್ರಹ್ಮ. ಆ ನಂತರ ಉಪಾದಿಗಳು ಹೆಚ್ಚಾದಂಗೆಲ್ಲ ನಾನಾ ಥರವಾಗಿ ಭಾಳ ಸಲ ಕೇಳಿದಂಗೆ ಆಕಾಶದೊಳಿರುವ ಚಂದ್ರನೊಬ್ಬನೇ ಜಲ ತುಂಬಿದ ಕುಂಭದೊಳು ಕುಂಬಿಸಿ ಅನೇಕ ಚಂದ್ರರು ತೂರಿದಂತೆ. ಆಕಾಶದ ಸೂರ್ಯನ ಚಂದ್ರರ ಹಗಲಿನಲ್ಲಿ ಅಲ್ಲಿ ಬೆಳದಿಂಗಳಲ್ಲಿ, ಇಲ್ಲಿ ಹಗಲಿನಲ್ಲಿ ತಗೊಳ್ಳೋಣ.
ಸೂರ್ಯನ ಉದಯ ಕಾಲಕ್ಕೆ 1,000 ಕೊಡಗಳವ, ನೀರು ತುಂಬಿದ ಕೊಡ ಅವ, ಜಲ ತುಂಬಿದ ಕುಂಭ ಅಂದ್ರೆ ಕೊಡ. ಹೆಂಗೆ ಉದಯ ಆಗ್ತಾನ ಅದ್ರಂಗೆ ಎಲ್ಲ ಕೊಡದಾಗ ನೋಡ್ರಿ ಒಬ್ಬೊಬ್ಬ ಸೂರ್ಯ ಕಾಣ್ತಾನಿಲ್ಲ. ಮತ್ತೆ 1000 ಕೊಡವ, 1000 ಸೂರ್ಯರು ಇಲ್ಲಿ ಕಾಣಕತ್ತಾರ. ಸುಳ್ಳಲ್ಲ, ಇದು ಅನುಭವ ಅದ. ಅದು ಮೇಲ್ಮುಖವಾಗಿ ನೋಡ್ರಿ, ಸೂರ್ಯ ಒಬ್ಬನೇ ಸೂರ್ಯ. ನೀರು ತುಂಬಿದ ಕೊಡದಲ್ಲಿ ಪ್ರತಿಬಿಂಬ ಬಿದ್ದು 1000 ಆದಂತೆ. 1000 ಹೌದ್ರಿ, 1000 ಆದವು. ಅದ್ರಾಗ ಅಚಾನಕ್ ಏನೋ ಕಾರಣಾಂತರದಿಂದ 50 ಕೊಡ ಒಡೆದೋದು. ಒಡೆದಾಗ 50 ಕಡಿಮೆ ಆದ್ವಿಲ್ಲ, 950 ಉಳ್ಕೊಂಡು. ತಾವು 50 ಕೊಡ ಒಡೆದಾಗ ಅಲ್ಲಿ ಸೂರ್ಯ ಪ್ರತಿಬಿಂಬ ಹೋಯ್ತಲ್ಲ, ಯಾಕಡೆ ಹೋದವು? ಕೊಡದಾಗ ಹೋದವು, ನೀರಿನಾಗ ಹೋದವು, ಯಾಕಡೆ ಹೋದವು ಅಂತಾವು. ವಿಚಾರ ಮಾಡಿದರೆ ಮೂಲ ಬಿಂಬದಲ್ಲಿ ಕೂಡಿರುವಂಥವು. ಮೂಲ ಯಾವುದು? ಆಕಾಶದಲ್ಲಿರುವಂಥ ಸೂರ್ಯ, ಅದು ಬಿಂಬ. ಆ ಬಿಂಬದಲ್ಲಿ ಪ್ರತಿಬಿಂಬ ಲೀನಾಗಿಬಿಟ್ಟವಲ್ಲ, ಮತ್ತು ಕೂಡಿಸೋದೇನದಂತ ತಾನೇ ಕೊಡ್ತದ. ಅದರಂತೆ ಮೂಲ ಇರತಕ್ಕಂಥ ಒಬ್ಬ ಬ್ರಹ್ಮನಿಂದ ಇಷ್ಟೆಲ್ಲ ಜಗತ್ತು ಯಾಕಾಯ್ತಂದ್ರೆ ಇವೆಲ್ಲ ಕೊಡಗಳು. ಮಾನವ ದೇಹಗಳು ಅನ್ನುವಂಥ ಕೊಡಗಳು, 84 ಲಕ್ಷ ಜೀವರಾಶಿಗಳ ದೇಹಗಳು ಕೊಡಗಳು. ಎಲ್ಲ ಕೊಡಗಳಲ್ಲಿ ನಿನ್ನ ಅಂದರೆ ಪರಮಾತ್ಮನ ಆತ್ಮನ ಪ್ರತಿಬಿಂಬ ಇಲ್ಲಿ ಅಂತಃಕರಣದಾಗ ಬಿದ್ದು ಅಲ್ಲಿ ಬಿಂಬ ಅಂತ ಕರಿತೀವಿ ಸೂರ್ಯನಿಗೆ. ಕೊಡದಲ್ಲಿ ಪ್ರತಿಬಿಂಬ ಅಂತೀವಿಲ್ಲ, ಸೂರ್ಯನಿಗೆ ಪ್ರತಿಬಿಂಬ ಅಂತೀರಿ ನೀವು. ಆ ಸೂರ್ಯನ ಪ್ರತಿಬಿಂಬ ಬಿದ್ದಂದ್ರೆ ಇನ್ನೊಬ್ಬ ಸೂರ್ಯ ಎಲ್ಲಿ ಆನಂತ ಅರ್ಥ ಆಗ್ತದೆ. ಸೂರ್ಯನು ಬಿಂಬ ರೂಪವಾಗಿ ಪ್ರತಿಬಿಂಬಿಸಿದಂತೆ. ಹಾಗಾಗಿ ಆತ್ಮನ ಬಿಂಬ ಅನ್ನುವುದು ಉಪಾಧಿಗಳಿಗೆ ಪ್ರತಿಬಿಂಬ ಬಿದ್ದು, ಇದಕ್ಕೆ ಪ್ರತಿಬಿಂಬ ಅಂದಿವಲ್ಲ, ಅದರಂಗೆ ಇಲ್ಲಿ ಏನಂದಿವಿ? ಜೀವಾತ್ಮ ಅಂದಿವಿ. ಅಲ್ಲಿ ಪರಮಾತ್ಮ ಅಂದಿವಿ, ಇಲ್ಲಿ ಜೀವಾತ್ಮ ಅಂದಿವಿ. ಎರಡಿಲ್ಲ. ಮತ್ತು ಈ ಕೊಡ ಹೊಡಿತು, ಕೊಡ ಹೊಡೆದಾಗ ಕೊಡದಾಗಳ ಪ್ರತಿಬಿಂಬ ಎಲ್ಲಿ ಹೋಯ್ತು? ಸೂರ್ಯನಲ್ಲಿ ಹೋಯ್ತಿಲ್ಲ. ಮತ್ತು ದೇಹ ಎಂಬ ಕೊಡ ಹೊಡಿತೇವಿಲ್ಲ, ಈ ಕೊಡದಾಗಿರುವಂಥ ಪ್ರತಿಬಿಂಬ ರೂಪ ಜೀವಾತ್ಮ ಎಲ್ಲಿ ಹೋದ? ಬಿಂಬ ರೂಪವಾದ ಪರಮಾತ್ಮನಲ್ಲಿ ಹೋದ. ಎಕಡೆ ಹೋಗ್ತಾನೆ ಅವನು? ಇದು ಎಲ್ಲಿಗೆ ಹೋಗೋದಿಲ್ಲ. ಸ್ವರ್ಗ ನರಕ ಎಂಬುದು ಬೇರಿಲ್ಲ ಕಾಣಿರೋ ಅಂದ್ರೆ ಮಹಾತ್ಮರು. ಯಾರಿಗಂದ್ರೆ ಪಾಪಿಗಳಿಗೆಂಥದು, ಆತ್ಮಜ್ಞಾನಿಗಳದಲ್ಲದು, ಪಾಪಿಗಳದು. ಅವ್ರು ಅಲ್ಲಿಗೆ ಹೋಗ್ಬೇಕು ಬರಬೇಕು, ಅದು ತಪ್ಪಿದ್ದಲ್ಲ, ಅದು ಉಣಬೇಕಂತ. ಈ ರೀತಿ ಸಂಸರ್ಗೋ ಆ ವಿಶಿಷ್ಟೋ ಆ ವಾಕ್ಯಾರ್ಥೋ ನ ಅತ್ರ ಸಮ್ಮತಂ ಅಖಂಡ ಏಕರಸತ್ವೇನ ವಾಕ್ಯಾರ್ಥೋ ವಿದುಷಾಮತ ಅಂತ. ವಿದುಷಾಮತ ಅಂದರೆ ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ. ತ್ವಂ ಘಟಮಾನಯೇ ಎಂಬ ವಾಕ್ಯದಲ್ಲಿ ಕರ್ತ ಕರ್ಮ ಕ್ರಿಯೆಗಳಿಂದ ಕೂಡಿದ ಸಂಸರ್ಗ ಪರವಾದದ್ದು ಅಲ್ಲ. ನಿನ್ನೆನೇ ಹೇಳಿದ್ರ ಬಗ್ಗೆ ನಾನು. ಇಲ್ಲಿ ಏನಾದರೂ ಸಾಧನೆಗಳಾಗುವ ಕ್ರಿಯೆ ಕರ್ಮ ಅಂದರೆ ಇಲ್ಲ. ಕುಂಬಾರನ ದೃಷ್ಟಾಂತ ಕೊಟ್ಟಿರಲಿಲ್ಲ. ಅದರಂತೆ ನೀಲೋತ್ಪಲವೆಂಬ ವಾಕ್ಯದಂತೆ ವಿಶಿಷ್ಟವಾದ ಅರ್ಥವುಳ್ಳದ್ದು ಮಹಾವಾಕ್ಯ ಅಲ್ಲ. ಮಹಾವಾಕ್ಯ ಇದು ಅದರಂತೆ ಅಲ್ಲ. ಅಖಂಡ ಏಕರಸವಾದ ಬ್ರಹ್ಮವೆಂದು ಹೇಳುವುದೇ ಮಹಾವಾಕ್ಯದ ಅರ್ಥವಾಗಿದೆ. ಅಖಂಡ ಏಕ ರಸ ಅಂದ್ರೆ ಇಲ್ಲಿ ಆನಂದ ಅಂತ ಅನ್ಕೋಬೇಕು. ಅಖಂಡ ಅಂದ್ರೇನು? ಎಲ್ಲರಲ್ಲಿ ಆದಿಲ್ಲ, ಅದು ಇಂಥಲ್ಲಿ ಇಲ್ಲ ಅನ್ನಂಗಿಲ್ಲ. ಮತ್ತು ಎಲ್ಲರಲ್ಲಿ ಆದಂದ್ರೆ
ಎಲ್ಲವೂ ಆಗಿದೇನು ಭಾಳಷ್ಟು? ಒಂದೇ ಎಲ್ಲರಲ್ಲಿದೆ. ಅದಕ್ಕೇನಿರ್ಬೇಕು? ಆತ್ಮ ಅನ್ಬೇಕು. ಒಂದು ಏನು ಕರಿತೀವಿ ಅದು ಎಲ್ಲ ಕಡೆ ಇತ್ತಂದರೆ ಅದು ಆತ್ಮ, ಅದು ಏಕರಸ. ಆಕಾಶ ಒಂದೇ ಅದ, ಬೇರೆ ಬೇರೆ ಅವೇನು? ಒಂದೇ ಆಕಾಶ ಎಲ್ಲ ಕಡೆ ಆದಲ್ಲ, ಅದಕ್ಕೇನಂತೀವಿ? ಪರಿಪೂರ್ಣ, ಏಕ ಅಂತ ಕರಿತೀವಿ. ಅದ್ರಂಗೆ ಬ್ರಹ್ಮ ಒಂದೇ ಎಲ್ಲ ಕಡೆ ಆದ ನೋಡ್ರಿ. ಅನೇಕವಾಗಿದ್ದು ಅನೇಕ ಕಡೆ ಇದ್ದುದಲ್ಲ, ಏಕವಾಗಿರಬೇಕು, ಎಲ್ಲ ಕಡೆ ಇರಬೇಕು. ಅದಕ್ಕೆ ಏಕ ಅಂತ ಕರಿಬೇಕು. ಇಲ್ಲಿ ಪರಬ್ರಹ್ಮ ಹೆಂಗಾದ? ಒಬ್ಬನೇ ಆಗಿದ್ದು ಎಲ್ಲ ಕಡೆ ಆನಿಲ್ಲ. ಅದಕ್ಕೆ ಬ್ರಹ್ಮ ಅಂತ ಅರ್ಥ ಮಾಡಬೇಕು. ಈ ಅಭೇದ ರೂಪ ಅಖಂಡಾರ್ಥವು ವಿದ್ವಾಂಸರಿಗೆ ಸಮ್ಮತವಾಗಿದೆ ಎಂದು ತೆಗೆದುಬಿಟ್ರು ಅವರು. ಈ ಮಾತು ಯಾರಿಗೆ ಒಪ್ಪಿಗೆ ಆದ, ಯಾರಿಗೆ ವಿಶ್ವಾಸ ಆಗ್ತದೆ ಅಂದರೆ ಇದು ವಿದ್ವಾಂಸರಿಗೆ ಸಮ್ಮತವಾಗಿದೆ ಅಂದ್ರೆ ನೋಡ್ರಿ. ವಿದ್ವಾಂಸರು ಅಂತ ಪಂಡಿತರಿಗೆ, ವಿದ್ವಾಂಸರಿಗೆ, ಮಹಾ ಜ್ಞಾನಿಗಳಿಗೆ ಇದು ಸಮ್ಮತವಾಗಿದೆ. ಉಳಿದವರಿಗೆ ಅಸಮ್ಮತವಾದ ವಾಕ್ಯ, ಉಳಿದವರಿಗೆ ಸಮ್ಮತಿ ಆಗೋದಿಲ್ಲ. ಆ ಕಾರಣದಿಂದ ಗುಣ ಗುಣಿ ಭೇದ ಪರ ಅರ್ಥ ಮಾಡುವುದು ಅಯೋಗ್ಯವಾದ ಮಾತು. ಇಲ್ಲಿ ಕಿಂತು ಅನಾದಿಯಾಗಿರುತ್ತದೆ ಮತ್ತು ನಿರ್ಗುಣ ನಿಷ್ಕ್ರಿಯವಾಗಿದೆ ಅಂದರೆ ನಿರ್ಗುಣನಾಗಿರಬೇಕು. ಅದು ನಿಷ್ಕ್ರಿಯ ಅಂದರೆ ಯಾವುದನ್ನು ಕ್ರಿಯೆ ಮಾಡೋದಲ್ಲ. ಅದು ಆತ್ಮ ಕ್ರಿಯೆ ಇಲ್ಲ, ಯಾವ ಕ್ರಿಯೆ ಮಾಡಂಗಿಲ್ಲ. ಯಾಕೆ ಮಾಡಬಾರ್ದ್ರಿ ಅಂತ ಹೇಳಕ್ ಬರಂಗಿಲ್ಲ ಅಂತಂದ್ರೆ ಅದು ನಿರವಯವಾದ. ನಮಗೆ ದೇಹ ಆದ, ದೇಹದಲ್ಲಿ ಇಂದ್ರಿಯಗಳವ, ಇವೆಲ್ಲ ಕ್ರಿಯೆ ಮಾಡ್ತಾವ ನೋಡ್ರಿ. ನಮ್ಮ ಶರೀರದಲ್ಲಿ ವಾಯು ಕ್ರಿಯೆ ಮಾಡ್ತದ, ಎಲ್ಲ ಇಂದ್ರಿಯಗಳು ಕ್ರಿಯೆ ಮಾಡ್ತಾವ, ತಲೆ ಕ್ರಿಯೆ ಮಾಡ್ತದ, ಬಾಯಿ ಕ್ರಿಯೆ ಮಾಡ್ತದ, ಕಿವಿ ಕ್ರಿಯೆ ಮಾಡ್ತದ. ಇವೆಲ್ಲ ಆವಂತ ಮಾಡ್ತೀವಿಲ್ಲ. ಈ ಬೈಲಿ ಏನಾದ್ರು ಕ್ರಿಯೆ ಮಾಡಕತ್ತದೇನು? ಏನಿಲ್ಲ, ನಿಷ್ಕ್ರಿಯ ಅಂತ. ಹಾಗಾಗಿ ಕ್ರಿಯೆನೇ ಇಲ್ಲ ಆತ್ಮ ಅಂದರೆ ವಿಚಾರ ಮಾಡ್ರಿ. ಕ್ರಿಯೆನೇ ಇಲ್ಲ ಅಂದರೆ ಕರ್ಮ ಇಲ್ಲ ಅಂತ ಅರ್ಥ. ಕರ್ಮನೇ ಇಲ್ಲಂದ್ರೆ ವ್ಯವಹಾರ ಇಲ್ಲ ಅಂತ ಅರ್ಥ. ವ್ಯವಹಾರ ಇಲ್ಲಂದ್ರೆ ಲಾಭ ಇಲ್ಲ ಅಂತ ಅರ್ಥ, ನಷ್ಟ ಇಲ್ಲ ಅಂತ ಅರ್ಥ. ಅದಂತೆ ಯಾವುದೇ ವ್ಯವಹಾರ ಇಲ್ಲ ಅಂದಾಗ ಅಲ್ಲಿ ವ್ಯವಹಾರದ ಪಾಪನೂ ಇಲ್ಲ, ವ್ಯವಹಾರದಿಂದ ಪುಣ್ಯನಿಲ್ಲ. ಯಾಕೆ? ವ್ಯವಹಾರನ ಮಾಡಿಲ್ಲಲ್ಲ ಅವನು. ಈ ನಿರ್ವ್ಯಾಪಾರಿಯಾದ ಆತ್ಮ ಪಾಪನೂ ಇಲ್ಲ, ಪುಣ್ಯನಿಲ್ಲ, ಪಾಪ ಪುಣ್ಯದ ಮಿಶ್ರನೂ ಇಲ್ಲ. ಯಾರಿಗೆ? ನಮಗೆ ಯಾರಿಗಿಲ್ಲ. ನಾನು ಯಾರಂತ ತಿಳ್ಕೊಂಡವ್ರಿಗೆ ಇಲ್ಲಂದ್ಮೇಲೆ ಮತ್ತೆ ಈ ಜಗತ್ತಿನ ಹುಟ್ಟಲಿಕ್ಕೆ ಬೀಜ ಯಾವುದು? ಪಾಪ ಇದ್ರೆ ಹುಟ್ಟಬೇಕು, ಪುಣ್ಯ ಇದ್ರೂ ಹುಟ್ಟಬೇಕು, ಪಾಪ ಪುಣ್ಯ ಮಿಶ್ರ ಇದ್ರೂ ಹುಟ್ಟಬೇಕು. ಅಂದಾಗ ಈ ಪಾಪ ಪುಣ್ಯ ನಡೆದಲ್ಲ ಜಗತ್ತಿನಲ್ಲಿ, ಯಾವುದು ಮಾಡಿದ ಪಾಪ ಪುಣ್ಯ ಅಂತ? ಜೀವಾತ್ಮನೂ ನಿಷ್ಕ್ರಿಯ, ಪರಮಾತ್ಮನೂ ನಿಷ್ಕ್ರಿಯ, ಮತ್ತು ದೇಹ ಅಂತೂ ಜಡ. ಯಾರು ಮಾಡ್ಯಾರ ಇಲ್ಲಿವರೆಗೂ? ಯಾರು ಮಾಡ್ಯಾರಂದ್ರೆ ನಮ್ಮನ್ನ ನಾವು ತಿಳಿಲಾರದ ತಪ್ಪನ್ನು ಹೆಂಗೆ ಮಾಡ್ತೀವಿ, ಆದ್ರಂಗ ಜೀವಾತ್ಮನಿಗೆ ಭ್ರಮೆಯಿಂದ ಅನಂತ ರೀತಿ ತಪ್ಪುಗಳನ್ನು ಮಾಡ್ತಾ ಮಾಡ್ತಾ ಹೋಗಿ ಭ್ರಮೆಯ ಬಲಿಯಲ್ಲಿ ಬಿದ್ದು ಅದು ಏನಾಯಿತು? ದೇಹವೇ ನಾನಂತ ಭ್ರಮೆ ಆದ ಕಾರಣವಾಗಿ ಈ ಹುಟ್ಟು, ಸಾವು, ಜನನ, ಮರಣ ಇವೆಲ್ಲ ನನಗಂತೂ ಒಪ್ಕೊಂಡು ಕುಂತು ನೋಡ್ರಿ.
ಹಾಗಾಗಿ ಆದ್ದರಿಂದ ನೀಲೋತ್ಪಲವೆಂಬ ವಾಕ್ಯದಂತೆ ಗುಣ ಗುಣಿ ಭೇದವುಳ್ಳದ್ದು ಮಹಾವಾಕ್ಯ ಅಲ್ಲ. ಅಲ್ಲಿ ಭೇದವ, ಅದರಾಗ ಇಲ್ಲಿ ಭೇದ ಇಲ್ಲ. ಕಿಂತು ಭೇದ ಅತೀತ ಅಖಂಡ ಏಕರಸವನ್ನೇ ಪ್ರತಿಪಾದಿಸುತ್ತದೆ. ಅಖಂಡ ಏಕರಸ ಕೆಲವೊಂದಕ್ಕೆ ರುಚಿ ಒಂದೇ ಇರ್ತದೆ, ಏಕ. ನದಿಯಲ್ಲಿ ನೀರಾವ, ನೀರನ್ನ ಕೊಡದಲ್ಲಿ ತುಂಬ್ಕೊಂಬರ್ತಾರೆ. ಕೊಡದಾಗ ನೀರನ್ನ ಇನ್ನೊಂದು ತಂಬಿಗೆಲ್ಲ ಹಾಕ್ತಾರೆ. ಅಲ್ಲಿ ನೀರನ್ನ ಮತ್ತೆ ಕೇಲಿಗನ ಹಾಕರಾರ, ಕುಡೆ ಗಿಡಿಗನ ಹಾಕರಾರ. ಎಲ್ಲಿ ಏನು ಹಾಕಿದ್ರು ಕೂಡ ತಂಬಿಗಳ ನೀರಿನ ಆಕಾರ ಬೇರೆ ಇಲ್ಲ. ನದಿಯಾಗ ನೀರಿನ ಆಕಾರ ಅದೇನು ತಂಬಿಗೆ ನೀರು ಗುಂಡಕ್ಕೆ ಕಾಣ್ತದೆ. ನೀರು ಗುಂಡಕ್ಕಾವೇನು ಇದು ಹೆಂಗೆ ತೋರಕತ್ತವಲ್ಲ ಇಲ್ಲಿ. ಅಂದರೆ ಉಪಾಧಿ ಗುಂಡಕ್ಕಿದ್ದದಕ್ಕೆ ನೀರು ಗುಂಡಕ್ಕೆ ದುಂಡು ಹಾಕ್ಬಿಡ್ತಾಯಿತ್ತು. ಗ್ಲಾಸಲ್ಲಿ ಹಾಕಿದ್ದೀವಿ, ನೀರು ಉದ್ದ ಅದ ಹಿಂಗೆ, ಇಲ್ಲಿ ಉದ್ದ ಕಾಣ್ತದಲ್ಲ, ಗ್ಲಾಸ್ ಉದ್ದ ಕಾಣ್ತದಕ್ಕೆ ಅದರಂಗೆ ಇದು ರೂಪ ತಾಳ ನೀರು, ಹೌದಿಲ್ಲ? ಇದರಂಗೆ ಯಾವುದನ್ನೇ ವಿಚಾರ ಮಾಡಿ ನೋಡ್ರಿ, ನದಿಯಲ್ಲಿ ತುಂಬಿಕೊಂಡು ಬರುವಂಥ ಸಮಯದಲ್ಲಿ ಕುಡಿದ್ರೆ ಏನು ರುಚಿಯಾದ ನೀರಿಂದು ಅದೇ ರುಚಿ ಕುಡೆ ಗಡಿಗೆಯಲ್ಲಿ ಹಾಕಿದ್ರು ಅದೇ ರುಚಿ ಅದ, ಕೇಲ್ಯಾಗ ಹಾಕಿದ್ರು ಅದೇ ರುಚಿ ಅದ. ರುಚಿ ಅಂದರೆ ಅದ್ರ ಸಿಹಿ ಅಂತ. ಮತ್ತು ತಂಬಿಗಳು ಕುಡಿದ್ರು ಅದೇ ಆದ, ಗ್ಲಾಸಲ್ಲಿ ಕುಡಿದ್ರು ಅದೇ ಆದ. ಏಕರಸ ತಂತ್ರೋ ಇಲ್ಲ, ಏಕಾದ. ಉಪಾದಿಯಿಂದ ಅನೇಕ ಆಯಿತು. ಅನೇಕ ಉಪಾದಿಯಿಂದ ಆದರೂ ಕೂಡ ಉಪಾದಿಯಿಂದ ರುಚಿ ಅನೇಕ ಆಗಿಲ್ಲ ನೋಡು. ಅದರ ರಸ ಅನೇಕ ಆಗಿಲ್ಲ, ರಸ ಏಕನೇ ಅದ. ಆ ಗ್ಲಾಸಲ್ಲಿ ಕುಡೋರ್ನು ಭಾಳ ಸಿಹಿ ಅವನು ನೀರಂತಾರೆ, ತಂಬಿಗೆ ಕುಡಿದವನು ಕೇಳಿದನು ಅವನು ಭಾಳ ಸಿಹಿ ಯಾವಂತಾನ. ಯಾಕೆ ಒಳಗೆ ರುಚಿ ಒಂದೇ ಆದಂತ. ಅದಕ್ಕಾಗಿ ಎಲ್ಲ ಜೀವರಾಶಿಗಳ ಒಡಲೊಳಗೆ ಏನಿದೆ ಅಂದರೆ ಪರಮಾನಂದ ಅನ್ನುವಂಥದ್ದು ಒಂದೇ ಆದದು. ಆನಂದ ಬಹಳ ಅವೇನ್ರಿ, ಅವು ಬಹಳ ಯಾವ ಅಂದರೆ ಅವು ಅಷ್ಟ ಆನಂದಗಳಿಗೆ ಭಿನ್ನ ಅವ. ಅಷ್ಟ ಆನಂದಗಳು. ಇದು ಸ್ವರೂಪಾನಂದದಲ್ಲಿ ಯಾವುದೇ ಭೇದಲ್ಲ, ಏಕರಸ. ಇಲ್ಲಿ ಕುಡೋನು ಅದೇ ಅದ, ಮನೆಗೆ ತಂದು ಕುಡೋನು ಅದೇ ಅದ, ನದಿಗೆ ಕುಡೋನು ಅದೇ ಅದ. ಹೀಗಾಗಿ ಈ ಮಹಾವಾಕ್ಯವು ಜಾತಿ ವ್ಯಕ್ತಿಗಳಂತೆ ಭೇದ ಇಡಕ್ಕೆ ಬರಂಗಿಲ್ಲ. ಮಹಾವಾಕ್ಯದಲ್ಲಿ ಜಾತಿ ಭೇದ ಇಲ್ಲ, ಜಾತಿ ಮಾತು ಎಂಬುದೊಂದಿಲ್ಲ. ಸುಜ್ಞಾನ ಮಾರ್ಗದಿ ಜಾತಿ ಮೊದಲೇ ಇಲ್ಲ. ಎಲ್ಲವ ಜಾತಿ ಅಂದರೆ ಅಜ್ಞಾನ ಮಾರ್ಗದಲ್ಲಿ ಜಾತಿ ಅವ ಒಡಿ ಬಂಡೆ ಅಂದ್ರೆ ಅವರು. ಸುಜ್ಞಾನ ಮಾರ್ಗದಲ್ಲಿ ಅಂದ ಅವರು ಅಂದಾಗ ನಾವು ಇಲ್ಲಿದ ತಗೊಂಡೋಗಿ ಅಲ್ಲಿ ಹಚ್ಚಬಾರ್ದು, ಅಲ್ಲಿ ತಂದು ಇಲ್ಲಿ ಹಾಕಬಾರ್ದು. ಅವು ಪ್ರಾಪಂಚಿಕವಾಗಿ ವ್ಯವಹಾರ ವೃತ್ತಿಗಳಿಂದ ಅವು ಜಾತಿಗಳನ್ನು ಮಾಡ್ಯಾರ. ಅವರು ಬ್ರಾಹ್ಮಣಂದರು, ಕ್ಷತ್ರಿಯ, ಶೂದ್ರ, ವೈಶ್ಯ ಇವು ಹುಟ್ಟೋದಕ್ಕಿಂತ ಮೊದಲು ಎಲ್ಲಿದ್ದು ಅಂತೀವಿ. ಅದೇ ರೀತಿ ಇದು ಗವಯ ಪಿಂಡ ಎಂಬುದರಂತೆ ನೀನೇ ಚಿತ್ತದವೆಂಬ ವಾಕ್ಯವನ್ನು ಜಾತಿ ವ್ಯಕ್ತಿ ದೋರ್ಪದನಾಗಿ ತಿಳಿಯದಿರು ಪುತ್ರ. ಅದರಂಗ ತೋರಂಗಿಲ್ಲ ನೋಡಪ್ಪ ನೀನು. ವಾದಿ ಪ್ರಶ್ನೆ ಮಾಡ್ತಾರ, ಈ ಕಾಣುವ ಗವಯ ಪಿಂಡವೆಂಬುದರಂತೆ ಎಲ್ಲಿ ನೋಡ್ತೀವಿ ಒಂದು ಆಕಳ ದೇಹ ಅಂತೀವಿಲ್ಲ, ಆಕಳ ದೇಹವಿದೆ ಎಂಬ ವಾಕ್ಯದಂತೆ ಇದು ಗೋವಿನ ಶರೀರವೆಂಬಲ್ಲಿ ಗೋತ್ವ ಜಾತಿಯಿಂದ ಕೂಡಿದ ಗೋವಿನ ದೇಹ ವ್ಯಕ್ತವಾಗುತ್ತದೆ. ಆಕಳನ್ನು ನೋಡಿದ್ರೆ ಗೋವಿನ ದೇಹ ಅಂತೀವಿ, ಹುಲಿ ದೇಹವನ್ನು ನೋಡಿದ್ರೆ ಆಕಳ ದೇಹ ಅಂತೀವಿ ನಾವು. ಯಾಕಂದ್ರೆ ಆಕಳ ದೇಹವನ್ನು ನೋಡಿದಾಗ ಗೋ ಅಂತೀವಿ, ವ್ಯಾಘ್ರನ ದೇಹ ನೋಡಿದಾಗ ಹುಲಿ ಅಂತೀವಿ. ಕಾರಣ ಏನಂದರೆ
ಗೋವಿನ ದೇಹ ವ್ಯಕ್ತಿಯು ಗೋಚರವಾಗುತ್ತದೆ. ಅಲ್ಲೇನದ, ಹುಲಿಯ ದೇಹನೇ ಬೇರೆ, ಆಕಳ ದೇಹನೇ ಬೇರೆ. ಈ ರೀತಿ ಜಗತ್ತಿನಲ್ಲಿ ಶರೀರಗಳು ಅನೇಕ ಭೇದಗಳಿಂದ ನಾವು ನೋಡ್ರಿ. ಇರುವೆಯಿಂದ 84 ಲಕ್ಷ ಅಂತ ಮೊದಲೇ ಆದಲ್ಲ, ಒಂದಕ್ಕೊಂದು ಸಮಾವೇನು ಭೇದನಾವ. ಈ ರೀತಿಯಾಗಿ ಗೋತ್ವ ಜಾತಿಯು ಅನುಗತವಾಗಿ ಏಕವಾಗಿರುತ್ತದೆ ಮತ್ತು ವ್ಯಕ್ತಿಗಳಾದ ಶರೀರಗಳು ನಾಶವಾದರೂ ಗೋಚ ಜಾತಿಯು ನಾಶವಾಗುವುದಿಲ್ಲ. ಮತ್ತೆ ಮುಂದಕ್ಕೆ ಹೋಯ್ತು ಶಾಸ್ತ್ರ. ಇಲ್ಲಿ ಸತ್ತ ಮೇಲೆ ಕೂಡ ಅವರ ಗೋತ್ರ ಕುಲ ಜಾತಿ ಬದಲಾವಣೆ ಆಗೋದಿಲ್ಲ. ಸತ್ತ ಜಾತಿ ಪ್ರಮಾಣ ಕೊಡ್ಬೇಕಾದ್ರೆ ಏನು ಕೊಡ್ತಾರೆ? ಇಂಥ ಜಾತಿಯವನು ಅಂತ ಕೊಡ್ತಾರ. ಹುಟ್ಟಿದ ಕೊಡಲಿ, ಅವನ ಕಾಣ್ತಾನ ಕೊಡಲಿ. ಸತ್ತಾಗ ಹೋಗೇನಲ್ಲ, ಅವನಿಗೆ ಎಲ್ಲಿ ತರ್ತಂತ ಅವನಿಗೆ ಜಾತಿ. ಹೀಗೆ ನಿತ್ಯಂ ಏಕಂ ಅನೇಕ ಸಮವೇತತ್ವಂ ಜಾತಿ. ಜಾತಿ ಅಂದರೆ ಅನೇಕ ವ್ಯಕ್ತಿಗಳಲ್ಲಿ ಕೂಡಿದ್ದೇನದ ಅದು ಜಾತಿ. ಅನೇಕ ವ್ಯಕ್ತಿಗಳಲ್ಲಿ ಕೂಡಿರಬೇಕು. ಗೋತ್ವ ಜಾತಿಯು ಅನೇಕ ವ್ಯಕ್ತಿಗಳಲ್ಲಿ ಅನುಗತವಾಗಿ ಒಂದಾಗಿ ತೋರಿದರೂ ಅದರಲ್ಲಿ ಜಾತಿ, ನಿತ್ಯ, ವ್ಯಕ್ತಿ, ಅನಿತ್ಯ ಎಂಬ ಪದವು ಭೇದವಿರುತ್ತದೆ. ಇದರಂತೆ ಅನೇಕರಾದ ಜೀವರೆಂಬ ವ್ಯಕ್ತಿಗಳಲ್ಲಿ ಚಿದ್ರೂಪ ಲಕ್ಷಣ ಬ್ರಹ್ಮವು ಗೋತ್ವದಂತೆ ಆ ಎಲ್ಲ ಜೀವರುಗಳಲ್ಲಿ ವ್ಯಾಪಕವಾಗಿರುತ್ತದೆ. ಜೀವರು ಅನೇಕರಾಗಿದ್ದಾರೆ, ಬ್ರಹ್ಮವು ಏಕವಾಗಿದೆ ಅಂತ ಅಂದರೆ ಬುಡಂಗಿನಂತ ಅವನು ಎಂದು ಹೇಳೋದು ಬಿಡುತ್ತಿದ್ದೆ ಅಲ್ಲಿವರು ನಾ ಕೇಳೋದು ಬಿಡುತ್ತನಂದ ಶಿಷ್ಯ. ಈ ರೀತಿ ಶಂಕೆಯನ್ನು ಮಾಡಿದರೆ ಯಾವ ಜಾತಿ ಗೋತ್ರ ರಹಿತವಾದದ್ದು ಆತ್ಮ. ಆತ್ಮಗೆ ಜಾತಿ ಅದ. ಪರಮಾತ್ಮ ಯಾವ ಜಾತಿ ಅವ? ಬಸವಣ್ಣಂದ್ರೆ ಮೊದಲೇ ಒಂದೇ ಪ್ರಶ್ನೆ ಇದೆ. ಎಲ್ಲರೂ ಪರಮಾತ್ಮನನ್ನು ನಂಬಲಾರದವರು, ದೇವರಂತ ವಿಶ್ವಾಸ ಮಾಡಲಾರವರು ಜಗತ್ತಿನಾಗ ಯಾರಿಲ್ಲ. ಎಲ್ಲ ಜಾತಿಯವರು ಪರಮಾತ್ಮನ ಒಪ್ತಾರೆ. ಯಾವ ಜಾತಿಯವನು? ಅದು ಯಾವುದು? ಗೋತ್ರ ಯಾವುದು? ಜಾತಿ ಯಾವುದು? ಅವನಿಗೆ ಗೋತ್ರನಿಲ್ಲ, ಜಾತಿನಿಲ್ಲ ಅಂತ ಎಲ್ಲರೂ ಪರಮಾತ್ಮಂತ ನಂಬಿವಲ್ಲ. ಅದರಂತೆ ಇಲ್ಲಿ ನಿನಗೆ ಜೀವಾತ್ಮನಿಗೆ ಏನದ, ಆ ಪರಮಾತ್ಮನಿಗಿಲ್ಲದಂಥ ಜಾತಿ ಕುಲ ಗೋತ್ರ ನಿನಗೆ ಹೆಂಗೆ ಬಂತಂತ? ಪರಮಾತ್ಮಗಿದ್ದಿಲ್ಲ ನಿನಗೆ ಬರೋದು. ತಂದೆಗೆ ಜಾತಿ ಇದ್ರೆ ಹುಟ್ಟಿದ ಮಗನಿಗೆ ಜಾತಿ ಬರ್ತದೆ. ತಂದೆಗೆ ಜಾತಿ ಇಲ್ಲ ಅಂದ್ರೆ ಮಗನಿಗೆ ಹೆಂಗೆ ಜಾತಿ ಬಂತು? ಮಗ ಹುಟ್ಟ್ಯಾನ ಯಾವ ಜಾತಿ ಅಂತ ಹೆಂಗೆ ಬರೆಸ್ತಿ? ನಿನಗ ನಿಮ್ಮ ತಂದೆಯ ಜಾತಿ ಏನದ ಅದೇ ಜಾತಿಯನ್ನು ಇಲ್ಲಿ ಬರೆಸ್ಬೇಕಾಗ್ಯದ. ತಂದೆಗೆ ಜಾತಿ ಇಲ್ಲ ಅಂದ್ರೆ ಮಗನಿಗೆ ಎಲ್ಲಿದ್ದ ಒಂದು ಜಾತಿ? ಕುಲ ಇಲ್ಲ, ಗೋತ್ರ ಇಲ್ಲ. ಆದ್ದರಿಂದ ವಾದವನ್ನು ಮಾಡುವುದರಿಂದ ಯೋಗ್ಯ ಅಲ್ಲ. ಇದ್ದೊಬ್ಬ ಚಂದ್ರನೇ ಅನೇಕ ಜಲಗಳಲ್ಲಿ ಪ್ರತಿಬಿಂಬಿಸದಂತೆ ಮೊದಲು ಹೇಳಿದ ಮಾತನ್ನು ಇಲ್ಲಿ ಹೇಳಿದರು. ಅದೇ ರೀತಿ ಒಂದೇ ಬ್ರಹ್ಮವೇ ಏಕ ಅನೇಕವಾಗಿ ತೋರುವುದರಿಂದ ದಾಷ್ಟಾಂತಕ್ಕೆ ದೃಷ್ಟಾಂತವು ಸರಿ ಹೋಗುವುದಿಲ್ಲ. ಆದ್ದರಿಂದ ಕಿಂತು ಬ್ರಹ್ಮನಾದ ಜೀವನಿಗೆ ಬ್ರಹ್ಮನೆಂದೇ ಹೇಳುವುದಾಗಿದೆ. ಇಲ್ಲಿ ಯಾರಿಗೆ ಹೇಳಿದೀವಿ? ಬ್ರಹ್ಮನಾದ ಜೀವನಿಗೆ ಬ್ರಹ್ಮನೆಂದಿ. ಹತ್ತನೆಯವನ ಅಲ್ಲದವನಿಗೆ ಹತ್ತನೆಯದು ಅಂತ ಹೇಳಿದವರು. ನಿನ್ನೆನೇ ಹೇಳಿನದು. ಹತ್ತನೆಯವನು ಆದವನಿಗೆ ಹತ್ತನೆಯವನು ಅಂತ ಹೇಳಿದವಿನ 9ನೇವನು ತಗೊಂಡ ನೀ 10 ಅವನು. ಅದಾಗ ನೀ ಬ್ರಹ್ಮ ಇದ್ದಲ್ಲ, ಸದ್ಗುಣಾದವನು ನೀನೇ ಬ್ರಹ್ಮ ಅಂತ ಹೇಳ್ದ. ಯಾಕ? ನಾನು 10ನೇವನು ತನ್ನ ತಾನು ಮರ್ತದ್ದ, ನೆನಪು ಮಾಡಿಕೊಟ್ಟ. ಹೌದಲ್ಲ, ನಾನೇ ಹತ್ತೀನಿ ಅಂತ ಅವನಿಗೆ ಸಂತೋಷ.
ಅದಂತೆ ಗುರುವಾಕ್ಯಗಳು ಏನು ಹೇಳಿದವು? ನೀನೇ ಬ್ರಹ್ಮ ಇದ್ದಿ, ನೀನೇ ಆತ್ಮ ಇದ್ದಿ, ನೀನೇ ಪರಮಾತ್ಮ ಇದ್ದಿ ಅಂತ ಹೇಳಿದ್ದನ್ನು ಶ್ರವಣ ಮನನ ನಿಧಿಧ್ಯಾಸನ ಅದು ಬಿಡಬಾರ್ದು. ಆದಮೇಲೆ ದೃಢ ನಿಶ್ಚಯ ಜ್ಞಾನ, ನಾನೇ ಆತ್ಮ ಅಂತ ಆಗ್ಬೇಕದು. ಯಾರಿಗಾಗಿಲ್ಲ, ಅದು ಆದಾಗ ಮಾತ್ರ. ಇವತ್ತು ಯಾರೋ ಪೂಜ್ಯರು ಫೋನ್ ಮಾಡಿದರು, ಶರೀರಗಳು ಹೆಂಗಾವ್ರಿ ಅಂತ ಕೇಳಿದ್ರು. ಶರೀರ ಭಾಳ ಚಲೋ ಆದ್ರಿ, ಯಾಕಂದರೆ ಆ ಗುಣಗಳೇನವ, ಆ ಗುಣಗಳಿಂದ ಅವು ಚಲೋನೇ ಇರ್ತಾವ. ನಿಮ್ಮದು ಹೆಂಗ ಅಂದರು. ನಮ್ಮದು ಹೇಳಂಗಿಲ್ಲ, ಆದರೂ ಕೂಡ ಕೆಲವು ಸಲ ಹೇಳಬೇಕಾಗ್ತದ, ಅನಿವಾರ್ಯ ಅಂತೇಳಿದೆ. ತಾಯಿ ಬಹಳ ಸಂತೋಷದಿಂದ ಆರಾಮಾಳ, ಚಿಂತೆ ಇಲ್ಲ, ತಗಾದಿಲ್ಲ, ಹೊಟ್ಟೆ ತುಂಬ ಊಟ ಮಾಡಾಳ, ಗಾದೆ ಮೇಲೆ ಮಳೆಗಳ ಗಾಢವಾದ ನಿದ್ರೆ ಎತ್ತದ. ತಾಯಿಯ ಮೇಲೆ ಅದಕ್ಕೊಂದು ಸಣ್ಣ ಶಿಶು ಇದ್ಲು, ಕೂಸಾದ. ಕೂಸನು ಬತ್ತೆಗ ಮಕ್ಕಂಡದ, ತಾಯಿ ಬತ್ತೆಗ. ತಾಯಿ ನಿದ್ದೆ ಮಾಡಕತ್ತದ, ಕೂಸು ನಿದ್ದೆ ಮಾಡಕತ್ತದ, ಇಬ್ಬರಿಗೆ ನಿದ್ದೆ ಎತ್ತದ. ಒಂದು ಹೊತ್ತಿನಾಗ ಕೂಸು ಎದ್ದು ಅಳಕತ್ತಿ ನೋಡ್ರಿ. ಕೂಸು ಅಳಕತ್ತು. ಆ ಅಳುವ ಕೂಸಿನ ಧ್ವನಿಯನ್ನು ಕೇಳಿ ತಾಯಿಗೆ ಎಚ್ಚರಿಕಾಯ್ತು ನೋಡ್ರಿ. ತಾಯಿಗೆ ಎಚ್ಚರ ಆಗ್ಬೇಕಂತೇನಿಲ್ಲ, ನಿದ್ದೆಗಿರ್ಬೇಕಂತ ಅದ. ಈಗ ಎದ್ಲಲ್ಲ, ಯಾರು ಎಬ್ಸಿದ್ರು? ಕೂಸೇ ಎಬ್ಸಿತು. ಹತ್ರ ಅರ್ಥೇನು ಮತ್ತೆ? ನಾವು ಎದ್ದೇಳು ಅಂತೀವಿ, ಅದು ಹೇಳಕ್ ಬಲ್ಲದ ಅಂತ ಹತ್ತಿ ಎಬ್ಬಿಸ್ತದ. ಈ ಎಬ್ಸಿದವ್ರು ಯಾರು? ಕೂಸೆ ತಾಯಿನ ಎಬ್ಸಿದಂಗ. ಅದಂತೆ ಈ ಶರೀರ ಏನಾದಂದ್ರೆ ಆತ್ಮನಲ್ಲಿ ಆದಲ್ಲ, ಆತ್ಮನ ಸಮೀಪ ಅದ. ಇದ್ದಾಗ ಇದು ಕೂಡ ಒಂದೊಂದ್ಸಲ ಅಳ್ತದ, ರೋಗ ಬಂದರೆ ಅಳ್ತದ, ನೋವಾದ್ರೆ ಅಳ್ತದ. ಅವ್ರು ಎಷ್ಟು ಆರಾಮಾಗಿ ಇರ್ಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಕೂಸು ಎಬ್ಬಿಸಿದಂಗೆ. ತಾಯಿಗೆ ಎದ್ದೇಳ್ಬೇಕಂತ ಆಸೆ ಇಲ್ಲ, ಅಪೇಕ್ಷೆ ಇಲ್ಲ, ಆದ್ರೂ ಹೆಂಗೆ ಎಬ್ಬಿಸ್ತಂದು ನೋಡ್ರಿ. ಅನಿವಾರ್ಯ ಎದ್ದೇಳ್ಬೇಕಲ್ಲ. ಅವಾಗ ನಾವೆಷ್ಟೇ ಆರಾಮ ಆ ಕಡೆ ಹೋಗಿ ಇರಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಒಂದೊಂದು ಸಲ ಇವು ಎಬ್ಬಿಸ್ತಾವ. ಮತ್ತು ಅದು ಎಬ್ಬಿಸಿದಾಗ ನಾವು ಎದ್ದೇಳ್ಬೇಕಾರೆ ಅಷ್ಟೇ ನಮ್ಮ ಕೆಲಸ ಅಂತೇಳಿ. ಮತ್ತೆ ಅದು ಸುಮ್ಮನೆ ಆಯಿತು, ನಾವು ಮಕ್ಕಳೇ. ಅದು ಒದ್ರೆ ಹೇಳಿತು, ಗದ್ದಲ ಮಾಡಿತು ಅಂದರೆ ಎದ್ದು ಹೇಳೋದು, ಸುಮ್ಮನೆ ಆಯ್ತಾನೆ ಆರಾಮ ಮಾಡೋದು. ಇಷ್ಟೇ ನೋಡ್ರಿ, ಮತ್ತೇನಿಲ್ಲ ಅಂದೆ. ವಾ ಅಂತಾರೆ ಅವ್ರ ಮಾತು. ಹಂಗೆ ಅದು ಇರೋದು ಸತ್ಯ ಅದ. ಅದು ನಕಲಿನ ಮಾಡಬಹುದು, ಅಸಲಿನ ಮಾಡಬಹುದು, ಆ ಪ್ರಶ್ನೆ ಬೇರೆ. ಆದರೆ ಅಸಲಿ ಯಾವುದು ನಕಲಿ ಯಾವುದಂತ ಜಲ್ದಿ ಗೊತ್ತಾಗ್ತದೆ. ನಕಲಿ ಎಷ್ಟು ದಿನ ಮಾಡ್ತೈತಿ? ಈಗ ಯಾರನ್ನ ಬಂದಾಗ ಮಲಿಕಂಡಾರ ಅಂತ ಹೇಳಿ ಕೂಗ್ತಾರ, ಪೂಜಾರ ಮನ್ಯಾಗ ಮಲಿಗನಂತ ಹೇಳ್ಬಿಡಂತ. ನೀನು ಅವನು ಹೇಳಿ ಹೋಗತಾನೆ ಕಣ್ಣು ಮುಚ್ಚುತ್ತಿಲ್ಲ. ಎಷ್ಟು ಹೊತ್ತು ಮಕ್ಕಂತಂಗೆ ಫೋನ್ ಇಲ್ಲ ಅಂತ ಎಚ್ಚರ ಇರಲಿ ನಿನಗೆ. ಅದು ನಿಜವಾದ ನಿದ್ದೆ ಎಬ್ಬಿಸಿರಿ ಎದ್ದಂಗಿಲ್ಲ ಅವನು. ಅದಂಗೆ ನಕಲಿ ಅನ್ನುವಂಥದ್ದು ತಾತ್ಕಾಲಿಕವಾಗಿ ನಾವು ಮಾಡಬಹುದು. ಅದು ಬಹಳತ್ತು ಅದನ್ನು ಹಂಗೇ ಮಾಡಕ್ಕೆ ಬರಂಗಿಲ್ಲ. ನಿಜವಾದ ನಿದ್ದೆ ಏನದ ಅದು ಮರೆತು ಬಿಡ್ತದೆ. ಅವನಿಗೆ ಅಸಲಿ ಆ ವೃತ್ತಿ ಬಂತಂದರೆ ಅಂಥ ಮಹಾತ್ಮರಿಗೆ ಇವೆಲ್ಲ ಸಾಧ್ಯ ಆಗ್ತವಂತಕ್ಕಂಥ ಮಾತಾಡ್ತಾ ಇಲ್ಲಿ ಆ ಕಾರಣ ಇದು ಮಹಾವಾಕ್ಯವು ಕಾರ್ಯ ಇಲ್ಲ, ಕಾರಣ ಇಲ್ಲ. ಇಲ್ಲಿ ಭೇದ ಪರವಲ್ಲ. ಮತ್ತು ಯಾವ ಪರರೇ ಅಭೇದ ರೂಪಕವಾಗಿರುತ್ತದೆ. ಅಭೇದ ದರ್ಶನಂ ಜ್ಞಾನಂ. ಎಂಥ ಜ್ಞಾನ ಆಗ್ಬೇಕಂದ್ರೆ ಅಭೇದ ರೂಪ ಅಂದ್ರೆ ಭೇದ ದರ್ಶನದಿಂದ ಆದಂಥ ಜ್ಞಾನ ಅದು ಜ್ಞಾನ ಅಲ್ಲ, ಅಭೇದ ರೂಪ ಜ್ಞಾನ. ಅದು ತೈಲದಲ್ಲಿ ಬೆರೆತಂತೆ, ಜಲದಲ್ಲಿ ಬೆರೆತಂತೆ ಹೇಳಲ್ಲ ಮಹಾತ್ಮರು. ಅಲ್ಲಿ ಭೇದ ಅದೇನು ಆ ರೀತಿ ಆಗ್ಬೇಕಂತ. ಆ ರೀತಿ ಆದಾಗ
ಈಗ ಹೇಳಿದ ಅರ್ಥವನ್ನೇ ಮತ್ತೆ ಮುಂದಿನ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ ಮಹಾತ್ಮರು. ಇಲ್ಲಿ ಗದ್ದಲ ಭಾಳ ಆಗ್ತದ. ಇವತ್ತಿಗೆ ಈ ಒಂದು ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ ಸಮರ್ಪಿಸಿ ಮತ್ತು ನಾಳೆ ದಿನ ನಾವು ನೀವು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸೋಣ. ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದತಾರ್ಥವ ಬೋಧಿಸಿರಿ ಗುರುವರ ಅರ್ಥವ ಬೋಧಿಸಿರಿ ಮೋಕ್ಷವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದಿ ಗುರುವರ ಉಚ್ಚಾರವ ಮಾಡಿಸಿದಿ ಶ್ಯಾಮದಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ ಗುರುವರ ಶಂಕರ ನೀನಿರುವಿ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಅನಭೋಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದಬಿಂದುಕರಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನಂದನ ಮಹಾರಾಜ್ ಕಿ